ಯಡಿಯೂರಪ್ಪ ಮತ್ತು ಕುಟುಂಬ ಮತ್ತು ಯತ್ನಾಳ ಬಗ್ಗೆನೂ ಸಿಕ್ಕಾಪಟ್ಟೆ ಟಿವಿಯಲ್ಲಿ ಪ್ರತಿನಿತ್ಯ ಬರ್ತಾ ಇದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದನ್ನು ಅವರು ಹೈಕಮಾಂಡ್ ನೋಡ್ಕೋಬೇಕು, ಅವ್ರ ಕರ್ತವ್ಯ ಇದೆ. ಕಾಂಗ್ರೆಸ್ ಬಗ್ಗೆ ಇಷ್ಟು ಕಳ್ಕಳಿ ಇದ್ದವರು ಬಿಜೆಪಿ ನಿಮ್ಮ ಮೂಲ ಪಕ್ಷ, ಅದು ಹಿಂದಿನ ಪಕ್ಷ. ನಾನು ಕಾಂಗ್ರೆಸ್ಸಿನ ಬಗ್ಗೆ ಕಳ್ಕಳಿ ಇಲ್ಲ, ರಾಜ್ಯದ ಜನರ ಬಗ್ಗೆ ಹೇಳಿ ಪ್ರಶ್ನೆ ಕೇಳಿದ್ರಲ್ಲೋ ಒಂಚೂರು ಮಾತಾಡಿದ್ರೆ ನೀವು ಮತ್ತೆ ಮಾತಾಡಿ. ನಾನು ರಾಜ್ಯದ ಜನರ ಬಗ್ಗೆ ಕಳ್ಕಳಿ, ಸರ್ಕಾರ ತಾನೇನು ಮಾಡಬೇಕು ಅನ್ನೋದನ್ನು ನಾನು ನೆನಪು ಮಾಡ್ತಿದ್ದೀನಿ. ವಿರೋಧ ಪಕ್ಷ ಸತ್ತೋಗಿದೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಹೇಳಕ್ಕೆ ಕೊಟ್ಟಿರೋದು ಆಡಳಿತ ಪಕ್ಷದ ಕರ್ತವ್ಯ. ವಿರೋಧ ಪಕ್ಷ, ಈ ಪಕ್ಷ ಆಡಳಿತ ಪಕ್ಷ ಹಾಳಾಗಲಿ ಅಂತ ಕಾಯ್ತಿರುತ್ತೆ, ಜನಗಳಿಗೆ ಒಳ್ಳೆಯದಾಗತ್ತೋ ಬಿಡುತ್ತೆ ಅಲ್ಲ, ಯಾಕೆ ತಾವು ಅಧಿಕಾರಕ್ಕೆ ಬರ್ಬೋದು ಅಂತ. ನಾನು ಅದಕ್ಕೋಸ್ಕರ ಅಧಿಕಾರಕ್ಕೆ ಅವ್ರು ಬರ್ತಾರೋ ಬಿಡ್ತಾರೋ ನಾನು ಅದ್ರ ಬಗ್ಗೆ ಹೋಗಲ್ಲ. ಈಗ ನೀವು ಅಧಿಕಾರದಲ್ಲಿ ಬಂದಿದ್ದೀರಿ, ಜನ ನಂಬಿ ನಿಮ್ಗೆ ಓಟ್ ಕೊಟ್ಟಿದ್ದಾರೆ, ಅವ್ರಿಗೆ ಸೋಲಿಸ್ಬಿಟ್ಟಿದ್ದಾರೆ. ನಿಮ್ಮ ಡ್ಯೂಟಿ ಅಲ್ವಾ ಜನಕ್ಕೆ ಕೆಲಸ ಮಾಡಬೇಕಾದ್ದು. ಇದನ್ನು ಮಾಡೋಕ್ಕೆ ಕೇಂದ್ರದವ್ರು ಬಿಡ್ತಾ ಇಲ್ಲ ಅಂತೀರಿ, ಧರಣಿ ಕೂತ್ಕೊಳ್ಳಿ. ಇದು ನನ್ನ ಒತ್ತಾಯ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, ಕೆಎಸ್ ಆನಂದ್ ಕಡೂರು ಕ್ಷೇತ್ರ, ಎಚ್ಡಿ ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ.